ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಮತ್ತೊಬ್ರು ಸ್ಪರ್ಧಿ ರಕ್ಷಿತಾ ಶೆಟ್ಟಿ ಹವಾ ಏನ್ ಕಡಿಮೆನಾ? ರಕ್ಷಿತಾ ಶೆಟ್ಟಿ ಗೆದ್ರೆ ನಮ್ಮೂರೇ ಗೆದ್ದ ಹಾಗೆ ಅಂತ ಕರಾವಳಿ ಜನ ಹೇಳ್ತಾ ಇದ್ದಾರೆ. ರಕ್ಷಿತಾ ಶೆಟ್ಟಿ ಗೆಲುವಿಗೆ ಗ್ರಾಮಸ್ಥರು ಶುಭ ಹಾರೈಸಿದ್ದಾರೆ. ನಾವು ರಕ್ಷಿತಾಗೆ ವೋಟ್ ಹಾಕಿದೀವಿ, ನಮ್ಮ ಫ್ರೆಂಡ್ಸ್ಗೂ ಕೂಡ ವೋಟ್ ಹಾಕಿ ಅಂತ ಹೇಳಿದೀನಿ ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಪ್ರತಿನಿಧಿ ಪ್ರಜ್ವಲ್ ರಕ್ಷಿತಾ ಶೆಟ್ಟಿ ಗ್ರಾಮಸ್ಥರನ್ನ, ಸ್ನೇಹಿತರನ್ನ, ಅಭಿಮಾನಿಗಳನ್ನ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ರಕ್ಷಿತಾ ಶೆಟ್ಟಿ ಅದೇ ರೀತಿ ಗಿಲ್ಲಿ ನಡುವೆ ತುಂಬಾನೇ ಟಫ್ ಫೈಟ್ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ರಕ್ಷಿತಾ ಶೆಟ್ಟಿ ಇದ್ದಂಥ ಊರಿನವರು ಕೂಡ ರಕ್ಷಿತಾ ಶೆಟ್ಟಿ ಗೆದ್ದು ಬರಲಿ ಎಂಬ ಶುಭ ಹಾರೈಕೆ ಮಾಡ್ತಿದ್ದಾರೆ. ಈಗ ನಮ್ಮ ಜೊತೆ ತುಂಬ ಮಹಿಳಾ ಸಂಘದ ಅಭಿಮಾನಿಗಳು ಮತ್ತು ಮಹಿಳಾ ಸಂಘದವರಿದ್ದಾರೆ. ಅದೇ ರೀತಿಯಾಗಿ ರಕ್ಷಿತಾ ಶೆಟ್ಟಿಯ ಅಭಿಮಾನಿಗಳು ಕೂಡ ಇದ್ದಾರೆ. ಅವರನ್ನು ಒಬ್ಬೊಬ್ಬರನ್ನಾಗಿ ಮಾತಾಡಿಸ್ತಾ ಹೋಗುವ. ಮೇಡಮ್, ಈಗ ರಕ್ಷಿತಾ ಶೆಟ್ಟಿ ಅವರು ಫೈನಲಲ್ಲಿ ಇದ್ದಾರೆ. ಗಿಲ್ಲಿ ಮತ್ತು ರಕ್ಷಿತಾ ಶೆಟ್ಟಿ ನಡುವೆ ತುಂಬಾ ಫೈಟ್ ಇರುವಂಥದ್ದು. ಯಾರು ವಿನ್ನರ್ ಆಗ್ತಾರೆ ಅಂತ ಹೇಳಿ ತುಂಬಾ ಕಷ್ಟ ಎಲ್ಲರ ಆಯ್ಕೆ ಮಾಡಲಿಕ್ಕೆ. ನೀವೇನು ಹೇಳ್ತೀರಿ ರಕ್ಷಿತಾ ಶೆಟ್ಟಿ? ಅವ್ರು ಗೆದ್ದೇ ಬರಬೇಕು. ಅವರು ಅಂದರೆ ಕರಾವಳಿ ಹೆಣ್ಣು ಹುಡುಗಿ, ನಮ್ಮ ತುಳುನಾಡು ಮಗಳು, ಹೆಮ್ಮೆ ಅಂತ ನಾವು ಹೇಳ್ತೇವೆ. ಅವಳು ಗೆದ್ದು ಬರಬೇಕು, ಬರಲೇಬೇಕು. ರಕ್ಷಿತಾ ಅಂದರೆ ನಮಗೆ ಚಿಕ್ಕ ಹುಡುಗಿ, ಎಲ್ಲರಿಗಿಂತ ದೊಡ್ಡರೆ, ಎಲ್ಲರಿಗಿಂತ ಚಿಕ್ಕ ಮಗಳು ಅವಳೇ. ಹಾಗೆ ನಮ್ಮ ತಂಗಿ ಆಗಲಿ ಮಗಳಾಗಲಿ ಹೇಗೆ ಒಂಥರ ಹೇಳಿದ್ರು ರಕ್ಷಿತಾ ಶೆಟ್ಟಿ ಒಂದು ನಮ್ಮ ಈ ಕರಾವಳಿ ಹೆಣ್ಣು ಹುಡುಗಿ ಗೆದ್ದು ಬರಬೇಕಂತ ನಮ್ಮ ಎಲ್ಲರ ಆಸೆ ಕೂಡ. ನಾವೆಲ್ಲರೂ ಹಾರೈಸಿದ್ದು ಅವ್ರು ಗೆದ್ದು ಬರಬೇಕಂತ. ಅವಳಂದ್ರೆ ಅವಳ ತಲೆಯಲ್ಲಿ ಅವಳು ಆಡ್ತಾ ಇರ್ತಾಳೆ. ಗೇಮ್ ಕೂಡ ಯಾರು ಹೇಳ್ಕೊಟ್ಟಿದ್ದಲ್ಲ ಏನಿಲ್ಲ. ಅವಳು ಹೇಗೆ ಆಡ್ತಾಳೆ ಅಂತ ಎಲ್ಲರೂ ನೋಡಿದ್ದಾರೆ ಟಿವಿಯಲ್ಲಿ. ಇವತ್ತು ನಾಳೆ ನೋಡಿದ್ರು ಅವಳು ಬಿಗ್ ಬಾಸ್ ಸೇರಿದಿಂದ ಅವಳು ಆಡ್ತಾ ಇದ್ದಾಳೆ. ಅವಳಂದರೆ ಸ್ವಂತ ಆಡೋದು, ಯಾರು ಹೇಳ್ಕೊಡೋದಿಲ್ಲ ಎಂತ ಇಲ್ಲ. ಹಾಗೆ ಅವರು ಗೆದ್ದು ಬರಲೇಬೇಕು. ಅಂದರೆ ರಕ್ಷಿತಾ ಶೆಟ್ಟಿ ಅಂತ ಹೇಳಿದರೆ ತುಂಬಾ ಫೇಮಸ್ ಆಗಿರುವಂಥದ್ದು. ಲಾಗಲ್ಲಿ ಯೂಟ್ಯೂಬರಲ್ಲಿ ತುಂಬಾ ಫೇಮಸ್ ಆಗಿದೆ. ಅದರ ಬಳಿಕ ಬಿಗ್ ಬಾಸ್ ಹೋದ ನಂತರ ತುಂಬಾ ಫೇಮಸ್ ಆಗಿರುವಂಥದ್ದು. ಅವರ ಆ್ಯಟಿಟ್ಯೂಡಲ್ಲಿ ಕೂಡ ತುಂಬಾ ಬದಲಾವಣೆ ಆಗಿರುವಂಥದ್ದು. ನೀವೇನು ಹೇಳ್ತೀರಾ? ರಕ್ಷಿತಾ ಶೆಟ್ಟಿಯನ್ನು ತುಂಬ ಚಿಕ್ಕಂದಿಂದ ನೋಡಿದ್ದೀರಿ, ಏನು ಹೇಳ್ತೀರಾ ಅಂತ? ಅವಳಂದ್ರೆ ಮೊದಲಿಂದ ಬೊಂಬೈನಲ್ಲಿ ಇರೋದು, ಇಲ್ಲಿ ಬಂದು ನಾವು ನೋಡೋದು ಸಹಜ. ಅವಳಿಗೆ ನಮ್ಮದೇ ಪಕ್ಕದಲ್ಲಿ ಮನೆ, ಅಕ್ಕ ಮನೆ. ಅವಳಂದರೆ ಒಂದು ಪ್ರಾಬ್ಲಮ್, ಕನ್ನಡ ಒಂದು ಬರೋದಿಲ್ಲ ಅವಳಿಗೆ. ಅಂದರೆ ಅವಳು ತುಳುವೇ ಮಾತಾಡ್ತಾ ಇದ್ದು. ಬಿಗ್ ಬಾಸಲ್ಲಿ ಹೋದ ಕಲಿತು ಅವಳಿಗೆ ಕನ್ನಡ ಮಾತಾಡ್ತಾಳೆ ಈಗ. ಹಾಗೆ ಅವಳು ತುಂಬ ಒಂದು ಮೆಚ್ಚುವಂಥ ಹುಡುಗಿ ಎಲ್ಲರೂ. ಹೌದೌದು, ಗೆದ್ದು ಬರಲೇಬೇಕು ಅವಳು. ಮೇಡಮ್, ನೀವೇನು ಹೇಳ್ತೀರಾ ರಕ್ಷಿತಾ ಶೆಟ್ಟಿ ಬಗ್ಗೆ? ಒಳ್ಳೆ ಆಟ ಆಡ್ತಿದ್ದಾಳೆ, ಗೆದ್ದು ಬರಬೇಕು. ಮೇಡಮ್, ನೀವೇನು ಹೇಳ್ತೀರಾ? ಅಷ್ಟೇ, ಗೆದ್ದು ಬರಲಿ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟು ದೊಡ್ಡ ಸಾಧನೆ ಮಾಡಿದ್ದಾಳೆ, ನಮಗೆಲ್ಲ ಹೆಮ್ಮೆ ಉಂಟು. ಆಲ್ ದ ಬೆಸ್ಟ್ ರಕ್ಷಿತಾ. ಅದೇ ರೀತಿಯಾಗಿ ಮತ್ತಷ್ಟು ಇಲ್ಲಿ ಮಹಿಳಾ ಮನೆಗಳಿದ್ದಾರೆ ಮತ್ತು ರಕ್ಷಿತಾ ಶೆಟ್ಟಿಯ ಅಭಿಮಾನಿಗಳು ಇದ್ದಾರೆ. ಅವರನ್ನು ಮಾತನಾಡಿಸೋ. ಮೇಡಮ್, ಏನು ಹೇಳ್ತೀರಿ? ಸರ್, ಮೊದಲೇದಾಗಿ TV9 ಅವರಿಗೆ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ನಮ್ಮ ರಕ್ಷಿತಾ ಶೆಟ್ಟಿ ನೋಡಲಿಕ್ಕೆ ಚಿಕ್ಕದಿದ್ದರೂ ಸಹ ಅವಳ ಮೈಂಡ್ ಬಹಳ ಚುರುಕಾಗಿ ಓಡ್ತಾ ಇದೆ. ಆದರೂ ನಮ್ಮ ಊರಿನ ಹುಡುಗಿ ಅವಳನ್ನು ಚಿನ್ನದ ಹುಡುಗಿ ಅಂತಲೇ ಹೇಳ್ತಿದ್ದಾರೆ ಈಗ ಜನರೆಲ್ಲ. ಹಾಗಿರುವಾಗ ಎಲ್ಲ ನಮ್ಮ ಇಡೀ ಜನತೆಯ ಸಪೋರ್ಟ್ ಅವಳಿಗೆ. ಹಾಗಿರುವಾಗ ಇವತ್ತಿನ ಕಿರೀಟ ಅವಳ ಮುಡಿಗೆ, ಕಪ್ಪನ್ನು ಅವಳು ಗೆದ್ದುಕೊಂಡು ಬಂದೇ ಬರ್ತಾಳೆ. ಆಗ ಎಲ್ಲರ ಬಹುಮತದಿಂದ ಅವಳು ಖಂಡಿತವಾಗಿ ಇವತ್ತು ವಿನ್ನಾಗಿ ಬರ್ತಾಳೆ ಅಂತೇಳಿ ನಮ್ಮೆಲ್ಲರ ಹಾರೈಕೆ. ರಕ್ಷಿತಾ ಶೆಟ್ಟಿ ಗೆಲ್ಲಬೇಕು ಎಂಬುದು ಕೂಡ ಕರಾವಳಿ ಜನತೆಯ ಆಗ್ರಹ, ಒಂದು ಆಶಯ ಆಗಿರುವಂಥದ್ದು. ಕ್ಯಾಮರಾಮನ್ ರಾಮ್ ಜೊತೆ ಪ್ರಜ್ವಲ್, ಅಮೀನ್, TV9 ಉಡುಪಿ. ಇನ್ನು ಬಿಗ್ ಬಾಸ್ ಸೀಸನ್ 12ರ ಫಿನಾಲೆಗೆ ಕೌಂಟ್ ಡೌನ್ ಇದಾಗಲೇ ಆರಂಭ ಆಗಿದೆ. ಬಿಗ್ ಬಾಸ್ ಕಿರೀಟಕ್ಕಾಗಿ ಸ್ಪರ್ಧಿಗಳ ಮಹಾ ಕದನ. ಜಾಲಿವುಡ್ ಸ್ಟುಡಿಯೋದಲ್ಲಿ ಈ ಶೋ ನಡೀತಾ ಇದೆ. ಹಾಗಾಗಿ ಜಾಲಿವುಡ್ ಸ್ಟುಡಿಯೋಸ್ ಬಳಿ ಪೊಲೀಸ್ ಭದ್ರತೆಯನ್ನ ಕೂಡ ಒದಗಿಸಲಾಗಿದೆ. ಬಿಡದೆ ಬಳಿಯಾಗುತ್ತೆ ಜಾಲಿವುಡ್ ಸ್ಟುಡಿಯೋ. ಬ್ಯಾರಿಕೇಡ್ ಅನ್ನ ಹಾಕಿದ್ದಾರೆ, ಪೊಲೀಸರು ಭದ್ರತೆಯನ್ನ ಒದಗಿಸಿದ್ದಾರೆ. ಜೊತೆಗೆ ಸ್ಟುಡಿಯೋ ಅಕ್ಕಪಕ್ಕ ಎಲ್ಲ ಸ್ಪರ್ಧಿಗಳ ಕಟೌಟ್ ರಾರಾಜಿಸ್ತಾ ಇದೆ. ಬಹುಶಃ 11ರ ಸೀಸನ್ವರೆಗೂ ಕೂಡ ಈ ರೀತಿಯಾದಂಥ ಕ್ರೇಜನ್ನು ನೀವೆಲ್ಲೂ ಗಮನಿಸೋದಕ್ಕೆ ಸಾಧ್ಯನೇ ಇಲ್ಲ. ಇಷ್ಟೂ ಸೀಸನ್ಗಳ ವೆಯ್ಟ್ ಒಂದು, ಸೀಸನ್ 12ರ ವೆಯ್ಟ್ ಬೇರೆನೇ ಇದೆ. ಅದಕ್ಕೆ ಸಾಕ್ಷಿ ನೀವು ನೋಡ್ತಾ ಇದ್ದೀರಾ ನೋಡಿ. ಜಾಲಿವುಡ್ ಸ್ಟುಡಿಯೋಸ್ ಬಳಿ ಪೊಲೀಸ್ ಭದ್ರತೆ ಒದಗಿಸಲಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಅಭಿಮಾನಿಗಳ ದಂಡೇ ಹರಿದು ಬರ್ತಾ ಇದೆ. ಜೈಕಾರ ಕೂಗ್ತಾರೆ. ಆಮೇಲೆ ಏನಾದರೂ ಸಮಸ್ಯೆಗಳಾಗಬಾರ್ದು ಅನ್ನೋ ಕಾರಣಕ್ಕೆ ಜಾಲಿವುಡ್ ಸ್ಟುಡಿಯೋಸ್ ಮುಂಭಾಗ ಅಲ್ಲಿ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ. ಹಾಗೆ ಕಟೌಟ್ಗಳು ಕೂಡ ರಾರಾಜಿಸ್ತಾ ಇದೆ. ಇದು ಬಿಗ್ ಬಾಸ್ ಸೀಸನ್ 12. ಇವತ್ತು ಫಿನಾಲೆ, ಕೌಂಟ್ ಡೌನ್ ಆರಂಭ ಆಗಿದೆ. 6 ಜನ ಸ್ಪರ್ಧಿಗಳ ಮನಸ್ಸಲ್ಲೊಂದು ಪ್ರೇಯರ್ ಇದ್ದೇ ಇರುತ್ತೆ, ತಾನು ಆ ಬಿಗ್ ಬಾಸ್ ಕಪ್ ಅನ್ನ ಎತ್ತಿ ಹಿಡಿಬೇಕು, ವಿನ್ನರ್ ಆಗಬೇಕು ಅನ್ನೋದಾಗಿ. ಬಟ್ ಯಾರಾಗ್ತಾರೆ ಅನ್ನೋದಕ್ಕೆ ಕಾದು ನೋಡಬೇಕಿದೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಬೆಂಡಿ ಮಸಾಲಾ, ಇನ್ನೂ ಬಹಳಷ್ಟು.